जयति पराशरसूनुः सत्यवती हृदय नंदनो व्यासः यस्य आस्य कमलगलितं वाङ्मयममृतं जगत्पिबति। भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रणये पूर्णबोधम्। भवदवोष्णेन तातप्यमानान् भुवि परं नाथमप्रेक्षमाणान् भुवनमन्येन च अन्येन दोष्णा भवतु भीर्मा इति नः सान्त्वयन्तं प्रणतवान् प्राणिनां प्राणभूतं प्रणतिभिः प्रणये पूर्णबोधम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ನನ್ನ ಅಧ್ಯಾತ್ಮ ಬಂಧುಗಳೇ, ಉದ್ಧವ ಯಮುನಾ ತೀರದಿಂದ ಅವತ್ತು ರಾತ್ರಿಯಲ್ಲಿ ಇದ್ದು ಮರುದಿನ ಬೆಳಿಗ್ಗೆ ಬದರಿಗೆ ಹೊರಟು ಹೋದ. ವಿದುರ ಯಮುನಾ ತೀರದಿಂದ ಮೆಲ್ಲಿಗೆ ಹೊರಟು ಗಂಗಾ ತೀರಕ್ಕೆ ಬಂದಿದ್ದಾನೆ. ಗಂಗಾ ತೀರದಲ್ಲಿ ಮೈತ್ರೇಯ ಕೌಶಾರವಿ ಅಥವಾ ಕೌಶಾರವ. ಅವನು ಮೈತ್ರೇಯ ಯಾಕೆ ಅಂತ ನಾನು ಮೊನ್ನೆ ಹೇಳಿದ್ದೆ. ಅದು ಯತ್ರ ಮಿತ್ರ ಅಸುತೋ ಮುನಿಹಿ ಅಂತ. ಅವನ ತಾಯಿ ಹೆಸರು ಮಿತ್ರ ಅಂತ. ಮಿತ್ರೆಯ ಮಗ ಮೈತ್ರೇಯ ಅಂತ ತಾಯಿಯಿಂದ ಬಂದ ಹೆಸರು. ಅವನಿಗೆ ಕೌಶಾರವ ಅಂತ ಇನ್ನೊಂದು ಹೆಸರು. ಅವನ ಅಪ್ಪನ ಹೆಸರು ಕುಶಾರವ ಅಂತ. ಅದನ್ನವನು ಕೌಶಾರವ ಅಥವಾ ಕೌಶಾರವಿ. ಹೌದು, ಕುಶಾರವನ ಮಗನಾದ್ದರಿಂದ ಕೌಶಾರವ ಅಥವಾ ಕೌಶಾರವಿ. ಅವನ ಅಪ್ಪನಿಗೆ ಕುಶಾರವ ಅಂತ ಯಾಕೆ ಹೆಸರು? ಯಾಕೆಂದರೆ ಇವತ್ತು ಯಾರು ಹಾಗೆ ಹೆಸರು ಇಡೋಲ್ಲ. ಈ ಕುಶಾರವ ಅಂತ ಹೆಸರು ಯಾರು ಇಡೋಲ್ಲ. ಏನೇ ಹೊಸ ಹೆಸರುಗಳು, ಹಿಂದಿನ ಹೆಸರುಗಳು ಯಾವುದು ಇವತ್ತು ಯಾಲ್ತೇ ಇರಲಿಲ್ಲ. ಕುಶಾರವ ಅಂದರೆ ಕು ಪ್ಲಸ್ ಸಾರ ಪ್ಲಸ್ ವ. ಯಾವುದು ಕುತ್ಸಿತ ಅಂದರೆ ಕೆಟ್ಟದ್ದು, ಯಾವುದು ಸಾರ ಯಾವುದು ಒಳ್ಳೆಯದು ಅನ್ನುವುದನ್ನು ತಿಳಿಯಬಲ್ಲವ ಕುಶಾರವ. ವ ಅಂದರೆ ಜ್ಞಾನ. ಯಾವುದು ಸರಿ ಯಾವುದು ತಪ್ಪು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಇದನ್ನು ತಿಳಿಯತಕ್ಕಂಥ ವಿಶ್ಲೇಷಣಾತ್ಮಕವಾದಂಥ ಪ್ರಜ್ಞೆ ಯಾರಲ್ಲಿದೆ ಅವನು ಕುಶಾರವ. ಅಂದರೆ ಹುಟ್ಟುವಾಗಲೇ ಇರೋಲ್ಲ. ಆದರೆ ಅಂಥ ಪ್ರಜ್ಞಾವಂತ ತನ್ನ ಮಗ ಆಗಬೇಕು ಅಂತ ಅವನಪ್ಪ ಕುಶಾರವ ಅಂತ ಹೆಸರಿಟ್ಟ. ಅವನಾದ. ಅಪ್ಪ ಇಟ್ಟ ಹೆಸರು ಸಾರ್ಥಕ ಮಾಡಿದ ಮಗ. ಏನು ನಿಯಮೇನಿಲ್ಲ. ಅಪ್ಪ ಇಟ್ಟದ್ದು ಕರೀಲಿಕ್ಕೆ ಹೆಸರು. ಆ ಅರ್ಥ ಅವನ ಮಗನಲ್ಲಿ ಸಾರ್ಥಕ ಆಗಬೇಕು ಅಂತ ನಿಯಮ ಏನೂ ಇಲ್ಲ. ಆದರೆ ಇವನಲ್ಲಿ ಸಾರ್ಥಕ ಆಗಿತ್ತು. ಹಾಗೆ ಒಳಿತು ಕೆಡುಕುಗಳನ್ನು ಅರಿತು ನಡೆಯಬಲ್ಲ ವಿವೇಕಿ ಅಂತ ಅರ್ಥ ಕುಶಾರವ ಅಂದರೆ. ಅವನ ಕು ಪ್ಲಸ್ ಸಾರ, ಅದು ಕುಸಾರ ಕುಶಾರ ಆಯಿತು ಅಷ್ಟೆ. ಸಮಸ್ತ ಸಂಧಿ ಆಗುವಾಗ ಸಮಸ್ತ ಬದ್ಧವಾಗುವಾಗ ಅಂಥ ಕುಶಾರವನ ಮಗ ಬಹಳ ದೊಡ್ಡ ಜ್ಞಾನಿ. ಎಲ್ಲಿ ತನಕ ಅಂದರೆ ವೇದವ್ಯಾಸರು ಅವನನ್ನು ಗೆಳೆಯ ಅಂತ ಸ್ವೀಕಾರ ಮಾಡಿದರು. ವೇದವ್ಯಾಸರು ಇಡೀ ಭಾರತಕ್ಕೆ ತತ್ವಜ್ಞಾನವನ್ನು ಕೊಟ್ಟಂಥವ್ರು. ಜ್ಞಾನ ಪರಂಪರೆಯ ಆದಿಪುರುಷ ಅವರು ಮೈತ್ರೇಯನನ್ನು ಮಿತ್ರ ಅಂತ ಪರಿಗ್ರಹಿಸಬೇಕಾಗಿದ್ದರೆ ಆ ಋಷಿ ಎಷ್ಟು ಎತ್ತರದಲ್ಲಿ ಇರಬೇಕು ಅನ್ನೋದನ್ನು ನೀವು ಊಹಿಸಬಹುದು. ಅಂಥ ದೊಡ್ಡ ಋಷಿ ಅವನ ಭೇಟಿಯಾಗಿದೆ ಗಂಗಾ ತೀರದಲ್ಲಿ ವಿದುರನಿಗೆ. ಭೇಟಿಯಾದಾಗ ವಿದುರ ಒಂದು ಹಿಂಟು ಕೊಟ್ಟಿದ್ದ ಉದ್ಧವ. ಕೃಷ್ಣ ಜಗತ್ತಿನ ಮೂಲ ವಿದ್ಯೆಯನ್ನು ನನಗೂ ಹೇಳಿದ್ದಾನೆ. ಉದ್ಧವ ಈ ಹೇಳಿದ ಮಾತು ಮತ್ತು ಮೈತ್ರೇಯನಿಗೆ ನಮ್ಮಿಬ್ಬರೊಟ್ಟಿಗೆ ಹೇಳಿದ್ದಾನೆ. ಆದರೆ ನಾನು ಅದನ್ನು ನಿನಗೆ ಹೇಳೋಲ್ಲ, ಮೈತ್ರೇಯ ಹೇಳ್ತಾನೆ. ಹಾಗಾಗಿ ಮೈತ್ರೇಯನನ್ನು ಕಂಡ ತಕ್ಷಣ ವಿದುರನಿಗೆ ಅವನಿಂದ ಜ್ಞಾನ ಪಡೆಯಬೇಕು ಅಂತ. ವಾಸ್ತವಿಕವಾಗಿ
ಮೈತ್ರೇಯನಿಗಿಂತ ವಿದುರ ಯೋಗ್ಯತೆಯಲ್ಲಿ ದೊಡ್ಡವನು. ಆದರೆ ಎಷ್ಟೇ ದೊಡ್ಡವನಾದರೂ ಭಗವಂತನಿಂದ ಜ್ಞಾನ ಪಡೆದು ಬಂದವನಿಂದ ಜ್ಞಾನ ಪಡೆಯುವುದು ಒಂದು ಭಾಗ್ಯ. ಅದಕ್ಕೋಸ್ಕರ ಮೈತ್ರೇಯನು, ಯಾಕೆಂದರೆ ಅವನು ಮೈತ್ರೇಯನು ಒಂದು ವೇದವ್ಯಾಸರ ಗೆಳೆಯ, ವೇದವ್ಯಾಸರ ಶಿಷ್ಯನೂ ಹೌದು ಗೆಳೆಯನೂ ಹೌದು, ಕೃಷ್ಣನ ಶಿಷ್ಯ ಅಂತ ಅಂದ ಹಾಗೆ ಕೃಷ್ಣನಿಂದ ಜ್ಞಾನ ಪಡೆದವನು. ಅಂಥ ಒಬ್ಬ ವ್ಯಕ್ತಿಯಿಂದ ಕೃಷ್ಣನ ಆದೇಶದಂತೆ ಜ್ಞಾನವನ್ನು ಪಡೆಯುವುದು. ಎಷ್ಟೋ ಸಂದರ್ಭಗಳಲ್ಲಿ ಶಾಸ್ತ್ರದಲ್ಲಿ ಗುರುವಿಗೆ ನಿಂತ ಶಿಷ್ಯ ಹೆಚ್ಚು ಯೋಗ್ಯತೆ ಇದ್ದವರು ಉಂಟು. ಆದರೆ ಲೋಕದ ಗುರು ಶಿಷ್ಯ ಭಾವವನ್ನು ಅವರು ಅನುಸರಿಸ್ತಾರೆ. ಕೃಷ್ಣನೇ ಸಾಂದೀಪನ್ಯಾಚಾರ್ಯ ಹತ್ರ ಓದಲಿಲ್ವ? ಸಾಂದೀಪನಿ ಹತ್ರ ಇವನು ಕಲಿಯೋದೇನಿತ್ತು? ಆದರೆ 60 ದಿವಸ, ಹೆಚ್ಚು ದಿವಸ ಇರಲಿಲ್ಲ, 60 ದಿವಸ ಸಾಂದೀಪನ್ಯಾಚಾರ್ಯರ ಮನೆಯಲ್ಲಿದ್ದು ಅವರ ಮನೆಯ ಕೆಲಸ ಮಾಡಿಕೊಂಡು ಅವರು ಅಡಿಗೆಗೆ ಕಟ್ಟಿಗೆ ಕಾಡಿನಿಂದ ಹೊತ್ತು ತಂದಿದ್ದ ಕೃಷ್ಣ. ಅಂದರೆ ಗುರು ಸೇವೆ ಅಂತಂದರೆ ಎಲ್ಲರೂ ಏನು ಮಾಡಬೇಕೋ ಅದನ್ನು ಮಾಡೋದೆ, ಅದು ಎಕ್ಸೆಪ್ಷನ್ ಇಲ್ಲ ಯಾರಿಗೂ ಕೂಡ. ಯಾಕೆಂದರೆ ಯಾವನೇ ಎಷ್ಟೇ ದೊಡ್ಡ ಶ್ರೀಮಂತನಿರಬಹುದು, ಗುರುಕುಲದಲ್ಲಿ ಅವನನ್ನು ತಾರತಮ್ಯ ಮಾಡಬಾರ್ದು ಅನ್ನೋ ನೀತಿ ತೋರಿಸುವುದಕ್ಕೋಸ್ಕರ ಕೃಷ್ಣ ಹಾಗೆ ಮಾಡಿದ. ಇವತ್ತು ಗುರುಕುಲಗಳಲ್ಲಿ ಶ್ರೀಮಂತರ ಮಕ್ಕಳು ಬಂದವುಗಳೇ ಅವರು ಬೇರೆ ಕೋಣೆ ಕಟ್ಟಿಸಿಕೊಡ್ತಾರೆ. ಇವು ಪಾಪ ತಗಣೆ ತುಂಬಿದ ಕೋಣೆಯಲ್ಲಿ ಮಲ್ಕೋಬೇಕು, ಅವರಿಗೆ ಸ್ಪೆಷಲ್ ರೂಮ್ ಬರುತ್ತೆ. ಅದು ಗುರುಕುಲವೇ ಅಲ್ಲ, ಅದು ದುಡ್ಡಿನ ಆಸೆ ಇರುವ ಕುಲ. ಈ ಕೃಷ್ಣ ಕತ್ತೆ ಚಾಕರಿ ಮಾಡಿದ್ದಾನೆ. ಕಾಡಿಗೆ ಹೋಗಿ ಅದನ್ನ ನೆನಪಿಸಿಕೊಳ್ತಾನೆ. ಸುಧಾಮ ಮತ್ತು ಅವನ ಒಟ್ಟಿಗೆ ಕೃಷ್ಣ ನೆನಪಿಸಿಕೊಳ್ಳುತ್ತಾನೆ. ಸುಧಾಮ ಕೊನೆಗೆ ಅವನನ್ನು ಬಂದಾಗ ನಾವು ಇಬ್ಬರು ಒಟ್ಟಿಗೆ ಕಟ್ಟಿಗೆ ತರಲಿಕ್ಕೆ ಹೋಗಿ ಕಾಡಿನಲ್ಲಿ ಮಳೆಯಲ್ಲಿ ಸಿಕ್ಕಾಕೊಂಡು ಒದ್ದಾಟ ಪಟ್ಟದ್ದು ನೆನಪುಂಟಾ ಅಂತ ಕೇಳ್ತಾರೆ ಸುಧಾಮ. ಹೀಗೆ ಎಲ್ಲ ಮಕ್ಕಳ ಜೊತೆಗೆ ವಿದ್ಯಾರ್ಥಿಗಳ ಜೊತೆಗೆ ತಾನು ಅವರ ಒಬ್ಬನಾಗಿ ನಡ್ಕೊಂಡ ಕೃಷ್ಣ ಗುರುಕುಲದಲ್ಲಿ ಆ ಗುರು ಸೇವೆ ಮಾಡಿದ್ದಾನೆ. ಹಾಗೆಯೇ ಈ ಲೌಕಿಕವಾದ ಗುರು ಶಿಷ್ಯ ಸಂಬಂಧ ಬೇರೆ, ಜೀವ ಸ್ವರೂಪ ಯೋಗ್ಯತೆ ಬೇರೆ. ಸ್ವರೂಪದಲ್ಲಿ ಮೈತ್ರೇಯನಿಗೆ ಉಪದೇಶ ಮಾಡುವಷ್ಟು ಎತ್ತರದಲ್ಲಿದ್ದಾನೆ ವಿದುರ, ದೊಡ್ಡ ಜ್ಞಾನಿ. ಅದನ್ನು ಮುಂದೆ ಆ ಮಾತು ನಿಮಗೆ ಸ್ಪಷ್ಟ ಆಗುತ್ತೆ. ಅಂತೂ ಮೈತ್ರೇಯನನ್ನು ನೋಡಿದ ತಕ್ಷಣ ವಿದುರ ಮನಸ್ಸಿಗೆ ಬಂದದ್ದು ಕೃಷ್ಣ ಮೈತ್ರೇಯನಿಗೆ ಉಪದೇಶ ಮಾಡಿದ ವಿದ್ಯೆಯನ್ನು ಅವನ ಬಾಯಲ್ಲಿ ಕೇಳಿ ತಿಳಿದುಕೊಳ್ಳಬೇಕು. ಅದಕ್ಕೆ ಒಂದು ಸುಂದರವಾದ ಪೀಠಿಕೆಯನ್ನು ಹಾಕ್ತಾನೆ ವಿದುರ. ಅವನು ಹೇಳ್ತಾನೆ, ಜಗತ್ತಿನಲ್ಲಿ ಮನುಷ್ಯ ಏನನ್ನಾದರೂ ಮಾಡ್ತಾ ಇರ್ತಾನೆ. ಯಾಕೆ ಮಾಡ್ತಾನೆ ಅಂದರೆ ಸುಖಾಯ ಕರ್ಮಾಣಿ ಕರೋತಿ ಲೋಕಃ. ಎಲ್ಲರೂ ಕೆಲಸ ಮಾಡ್ತಾರೆ. ಯಾವುದೇ ಕೆಲಸ ಮಾಡಲಿ, ಅದು ವೈದಿಕ ಇರಲಿ, ಲೌಕಿಕ ಇರಲಿ, ಈ ಬಿಸ್ನೆಸ್ ಇರಲಿ, ಏನೋ ಯಾವ ಕೆಲಸ ಮಾಡುವಾಗಲೂ ಮನುಷ್ಯನಿಗೆ ಆ ಕೆಲಸ ಯಾಕೆ ಮಾಡ್ತಾನೆ? ಕೆಲಸದ ಹಿಂದೆ ಅವನಿಗೆ ಒಂದು ಬಯಕೆ ಇದೆ, ನಾನು ಜೀವನದಲ್ಲಿ ಸುಖವಾಗಿ ಬದುಕಬೇಕು. ಈ ಬಯಕೆಯಿಂದ ಅವನು ಕೆಲಸ ಮಾಡುವುದು ಹೊರತು ಕೆಲಸ ಮಾಡುವುದರಲ್ಲಿ ಒಂದು ಆನಂದ ಇದೆ ಅಂತ ಯಾರೂ ಮಾಡೋಲ್ಲ. ಅವನಿಗೆ ಅದರ ಹಿಂದೆ ಈ ಕೆಲಸ ಮಾಡಿ ಅದರಿಂದ ನಾನು ಸುಖ ಪಡಬೇಕು ಅಂತ. ಸುಖಾಯ ಕರ್ಮಾಣಿ ಕರೋತಿ ಲೋಕಃ. ಪ್ರತಿಯೊಬ್ಬರೂ ಯಾವ ಕೆಲಸವೇ ಮಾಡಲಿ ಅದು ಮಾಡೋದು ಸುಖಕ್ಕೋಸ್ಕರ ಹೊರತು ಸುಖ ಬೇಡ ಅಂತ ಯಾರೂ ಕರ್ಮ ಮಾಡುವುದಲ್ಲ. ಅಥವಾ ಕರ್ಮದಲ್ಲಿ ಎಷ್ಟು ಕಷ್ಟ ಇದ್ದರೂ ಅದನ್ನು ಕಷ್ಟ ಅಲ್ಲ, ಕಷ್ಟಪಡುವುದು ಸುಖಕ್ಕೋಸ್ಕರವೇ. ಅದನ್ನು ಮನುಷ್ಯ ಸುಖ ಪಡೆಯಬೇಕು ಅನ್ನೋ ಆಸೆಯಿಂದ ಕರ್ಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾನೆ. ಇದು ಯೂನಿವರ್ಸಲ್ ಟ್ರುತ್. ಅವನು ಆಸ್ತಿಕ ಇರಬಹುದು, ನಾಸ್ತಿಕ ಇರಬಹುದು, ಲೌಕಿಕ ಇರಬಹುದು, ವೈದಿಕ ಇರಬಹುದು. ಅವನು ಮಾಡುವ ಪ್ರತಿಯೊಂದು ಕ್ರಿಯೆಯ ಹಿಂದೆ ಒಂದು ಸುಖದ ಬಯಕೆ ಇದೆ. ಅದು ಎಲ್ಲಿ ತನಕ ಅಂದರೆ ಕೆಲವರು ಎಲ್ಲ ಸುಖಗಳನ್ನು ಬಿಟ್ಟು ಇಡೀ ದಿವಸ ಜಪ ಪೂಜೆ ಮಾಡ್ತಾ ಕೂತ್ಕೊಳ್ಬಹುದು, ಯಾವ ಸುಖದ ಬಯಕೆ ಇಲ್ಲದೆ ಅಂತ. ವಾತ್ಸ್ಯಾಯನ ತಮಾಷೆ ಮಾಡ್ತಾನೆ, ಹೌದಪ್ಪ ನೀನು ಈ ಜನ್ಮದಲ್ಲಿ ಎಲ್ಲ ಕಣ್ಮುಚ್ಚಿ ಜಪ ಮಾಡಿದ್ಯಾಕೆ? ಸ್ವರ್ಗದಲ್ಲಿ ಅಪ್ಸರೆ ಸ್ತ್ರೀಯರು ಸಿಗ್ತಾರೆ ಅಂತಲ್ವ. ಅದರ ಹಿಂದೆ ನೀನು ಇರುವುದು ಕೂಡ ಸ್ವರ್ಗದ ಸುಖದ ಬಯಕೆ. ಇಲ್ಲಿ ಕಷ್ಟಪಟ್ಟರೆ ಅಲ್ಲಿ ಸುಖ ಸಿಗುತ್ತೆ ಅಂತ ಒಂದು ಭ್ರಮೆ. ನಮ್ಮಲ್ಲಿ ಈ ಟೆರರಿಸ್ಟ್ಗಳು ಆತ್ಮ ಬಲಿದಾನ ಮಾಡ್ತಾರಲ್ಲ, ಅವ್ರಿಗೆ ಏನು ಟ್ರೈನಿಂಗ್ ಗೊತ್ತಾ?
ನೀವು ಈಗ ಆತ್ಮ ಬಲಿದಾನ ಮಾಡಿದರೆ ಸ್ವರ್ಗದಲ್ಲಿ ಅಲ್ಲಾಹು ನಿಮಗೆ ಅಕ್ಷರಸ್ಥಿರಿಯರ ಜೊತೆಗೆ ಎಲ್ಲಿಗೆ ಬಿಡ್ತಾನೆ. ಅದಕ್ಕೆ ನಮಗೆ ಆತ್ಮ ಬಲಿದಾನ ಮಾಡೋದು. ಇವತ್ತಿಗೂ ಇದೇ ರೀತಿಯ ದುರ್ಬೋಧನೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ನೀವು ಕಣ್ಮುಚ್ಚಿ ತಪಸ್ಸು ಮಾಡಿದರೂ ಕೂಡ ಕಣ್ಣು ತೆರೆದಾಗ ಅಪ್ಸರಸ್ತ್ರೀಯರು ಕಾಣಬೇಕು ಅನ್ನುವ ಕನಸಿನಿಂದೇ ಮಾಡೋದು. ಯಾರೂ ಕೂಡ ಸುಖದ ಬಯಕೆ ಇಲ್ಲದೆ ನಿರ್ವ್ಯಾಜವಾಗಿ ಕರ್ಮ ಮಾಡೋಲ್ಲ. ಫಲಾಪೇಕ್ಷೆ ಇಲ್ಲದೆ ಯಾರೂ ಕರ್ಮ ಮಾಡೋಲ್ಲ. ಸುಖಾಯ ಕರ್ಮಾಣಿ ಕರೋತಿ ಲೋಕಃ. ಹಾಂ, ಆಗಲಿ, ಸುಖಕ್ಕೋಸ್ಕರ ಮಾಡ್ತಾನಲ್ಲ, ಸುಖ ಪಡ್ತಾನೋ? ನತೈ ಸುಖಂ ನಾಣ್ಯದ ಉಪಾರವಂವ. ಆಗಲಿ, ಅವನು ಸುಖ ಪಡ್ತಾನ? ಒದ್ದಾಡ್ತಾನೆ ಅಷ್ಟೇ. ಸುಖ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಸುಖ ಬರುವುದೂ ಇಲ್ಲ, ಇದ್ದ ದುಃಖ ಹೋಗುವುದೂ ಇಲ್ಲ. ಬರೀ ಒದ್ದಾಟ ಪಟ್ಟದ್ದು ಬಂತು. ಮಾಡ್ತಾನೆ, ಏನೇನೋ ಮಾಡ್ತಾನೆ. ಅದು ದುಃಖ ಹೋಗಬೇಕು, ಸುಖ ಬರಬೇಕು ಅಂತ. ಸುಖವೂ ಬರೋಲ್ಲ, ದುಃಖ ಹೋಗುವುದೂ ಇಲ್ಲ. ಮತ್ತಷ್ಟು ತಾಪತ್ರಯ, ಮತ್ತಷ್ಟು ಕಷ್ಟ, ಮತ್ತಷ್ಟು ಒದ್ದಾಟ. ಅದರಿಂದ ನತೈಹಿ ಸುಖಂ, ಸುಖ ಬೇಕು ಅಂತ ಏನು ಒದ್ದಾಟ ಮಾಡಿದ ಅವನು ಯಾವ ಕ್ರಿಯೆಯಿಂದ ಅವನಿಗೆ ಸುಖ ಸಿಗಲಿಲ್ಲ. ಅಷ್ಟೇ ಅಲ್ಲ, ಅನ್ಯದ ಉಪಾರಮಂಬ, ಅನ್ಯತಂದ್ರೆ ದುಃಖ, ಅದು ಹೋಗಲೂ ಇಲ್ಲ. ಮತ್ತಷ್ಟು ಒದ್ದಾಟ, ಮತ್ತಷ್ಟು ದುಃಖ, ಮತ್ತಷ್ಟು ಪ್ರಾಬ್ಲಮ್ಮು, ಮತ್ತಷ್ಟು ಸಮಸ್ಯೆ. ಸುಖ ಸಿಗಬೇಕು ಅಂತ ಮಾಡಿದಂಥ ಪರಿಶ್ರಮದಿಂದಲೂ ಸುಖ ಸಿಗಲಿಲ್ಲ, ದುಃಖ ಪರಿಹಾರ ಆಗಲೂ ಇಲ್ಲ. ಇದಕ್ಕೋಸ್ಕರವೇ ಎಲ್ಲ ಶಾಸ್ತ್ರಗಳು, ನಮಗೆ ಭಾರತೀಯ ತತ್ವಶಾಸ್ತ್ರಗಳು ಅವು ಮನಃಶಾಸ್ತ್ರಗಳೇ, ನಮ್ಮ ಮನಸ್ಸಿಗೆ ತರಬೇತಿ ಕೊಡತಕ್ಕಂಥ ಗ್ರಂಥಗಳು. ಭಾರತದಲ್ಲಿ ನೋಡಿ, 2 ಸಬ್ಜೆಕ್ಟ್ ಇಲ್ಲ, ಫಿಲಾಸಫಿ ಮತ್ತು ಸೈಕಾಲಜಿ ಅಂತ 2 ಸಬ್ಜೆಕ್ಟ್ ಇಲ್ಲ. ಯಾಕೆಂದರೆ ಅದು ಪಾಶ್ಚಾತ್ಯ ಫಿಲಾಸಫಿ ಬೇರೆ, ಸೈಕಾಲಜಿ ಬೇರೆ. ಭಾರತದಲ್ಲಿ ಫಿಲಾಸಫಿ ಅಂದ್ಬಿಟ್ಟು ಸೈಕಾಲಜಿ ಇಲ್ಲ, ಸೈಕಾಲಜಿ ಅಂದ್ಬಿಟ್ಟು ಅದರಿಂದ 2 ಒಂದೇ. ಅದು ನಮ್ಮ ಸೈಕಾಲಜಿ, ನಮ್ಮ ಫಿಲಾಸಫಿ. ನಮ್ಮ ಮನಸ್ಸಿಗೆ ಯಶಸ್ವಿಯಾಗಿ ಬದುಕಬೇಕಾದರೆ ಹೇಗೆ ಬದುಕಬೇಕು ಅನ್ನುವ ಮನಸ್ಸಿಗೆ ತರಬೇತಿ ಕೊಡುವ ಮನಃಶಾಸ್ತ್ರವೇ ವೇದಾಂತ. ಅದರಿಂದ ಫಿಲಾಸಫಿ ಬೇರೆ, ಸೈಕಾಲಜಿ ಬೇರೆ ಇಲ್ಲ ನಮ್ಮ ದೇಶದಲ್ಲಿ. ಹಾಗೆ ಎರಡು ವಿಷಯವೇ ಇಲ್ಲ. ಹಾಗಾಗಿ ಇದು ಮನಸ್ಸಿಗೆ ತರಬೇತಿ ಕೊಡುವಂಥ ಶಾಸ್ತ್ರ. ಎಲ್ಲ ಕಡೆ ಏನು ಹೇಳುತ್ತೆ ಅಂದರೆ, ನೀನು ಸುಖ ಬೇಕು ಅಂತ ಆಸೆ ಪಟ್ಟಿ ಅಲ್ವಾ, ಸಿಕ್ಕಿತ ಅನ್ನೋ ಪ್ರಶ್ನೆ. ನಿನ್ನ ಮನಸ್ಸನ್ನೇ ನೀನು ಕೇಳು, ನೀನು ಏನನ್ನು ಬಯಸಿ ಜೀವನದಲ್ಲಿ ತೊಡಗಿಸಿಕೊಂಡಿಯೋ ಅದರಿಂದ ಯಾವುದರಿಂದ ಅದು ನಿನಗೆ ನಿಜವಾದ ಸುಖ ಸಿಕ್ಕಿತೋ. ಯಾವುದೋ ಒಂದು ಕ್ಷಣದ ಸುಖಕ್ಕೋಸ್ಕರ ಇಡೀ ದಿನ ಒದ್ದಾಟ ಪಡ್ತೀಯಲ್ವ. ಅಂದರೆ ನಿನಗೆ ಸುಖ ಬೇಕು ಅಂತ ಬಯಸೋವನಿಗೆ ಕನಿಷ್ಠ ಸುಖ ದುಃಖಕ್ಕಿಂತ ಹೆಚ್ಚಾದರೂ ಸಿಗಬೇಕಲ್ವ. ಇದು ಇಡೀ ದಿವಸ ಒದ್ದಾಡಿ 1-2 ನಿಮಿಷ ಸುಖಕ್ಕೋಸ್ಕರ ಇಡೀ ದಿವಸ ಒದ್ದಾಡೋದಾದರೆ ಅದು ಯಾಕೆ ಬೇಕು? ಅದನ್ನು ಮುಂದೆ ಬರ್ತದೆ ಈ ವಿಷಯ. ಸುಖದ ವಿಶ್ಲೇಷಣೆ ಮಾಡ್ತಾ ಕಪಿಲನ ಫಿಲಾಸಫಿಯಲ್ಲಿ ಈ ವಿಷಯ ವಿಸ್ತಾರವಾಗಿ ಬರುತ್ತೆ. ಯಾಕೆಂದರೆ ಸುಖದ ನಿರೀಕ್ಷೆಯೇ ಸುಖ ಹೊರತು ಸುಖದ ಪ್ರಾಪ್ತಿಯಲ್ಲ ಅಂತ. ನಾಳೆ ಸುಖ ಬರುತ್ತೆ ಅನ್ನೋದೇ ಖುಷಿ ಇವನಿಗೆ. ಇವತ್ತು ಇಷ್ಟು ಒದ್ದಾಡಿದರೆ ನಾಳೆ ಸುಖ ಸಿಗುತ್ತೆ, ನಾಳೆ ಪುನಃ ಒದ್ದಾಡೋದು, ಯಾಕಂದರೆ ನಾಡ್ದು. ಹೀಗೆ ಸುಖವನ್ನು ಪೋಸ್ಟ್ಪೋನ್ ಮಾಡ್ತಾ ಒಂದು ದಿನ ಸುಖ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಸಾಯುವುದೇ ಸುಖ ಹೊರತು ಸುಖ ಪಡುವುದು ಎಲ್ಲಿದೆ ಅಂತ. ಸುಖವನ್ನು ಮನುಷ್ಯ ಬೇಕು ಅಂತ ಪೋಸ್ಟ್ಪೋನ್ ಮಾಡ್ತಾನೆ. ಇವತ್ತೇ ಎಲ್ಲ ಸುಖ ಪಟ್ಬಿಟ್ರೆ ಎಲ್ಲ ನಾಳೆ ಏನು ಗತಿ ಇರಲಿ ಅಂತ. ಹೀಗೆ ಸುಖವನ್ನು ಪೋಸ್ಟ್ಪೋನ್ ಮಾಡ್ತಾ ಸಾಯೋ ತನಕವು ಒಂದಿನ ಸಾಯೋದು. ಅಂದರೆ ಸುಖಕ್ಕೋಸ್ಕರ ಸಾಯೋ ತನಕ ಒದ್ದಾಡುವುದು. ಆ ಒದ್ದಾಟದಲ್ಲಿ ಒಂದು ಸುಖ ಯಾಕೆ ಗೊತ್ತಂದ್ರೆ ಇದನ್ನು ಸುಖ ಸಿಗುತ್ತೆ ಅನ್ನೋ ಭ್ರಮೆಯಿಂದ. ಇದು ಒಂದು ಸರದ ಜೀವನ. ಎಷ್ಟು ಒದ್ದಾಡ್ತಾರೆ ಬೆಳಗಿನ ಸಂಜೆ ತನಕ ಒದ್ದಾಡೋದು, ಆಫೀಸೋ ಇನ್ನೊಂದು ಮತ್ತೊಂದು. ಆ ಒದ್ದಾಟದಲ್ಲಿ ಒಂದು ಸುಖ ಏನು ಅಂದರೆ ಸುಖ ಸಿಗುತ್ತೆ ಅನ್ನುವ ನಿರೀಕ್ಷೆ ಅಷ್ಟೇ, ಇನ್ನೇನಿಲ್ಲ. ಇನ್ನು ಕೆಲವೊಮ್ಮೆ ದುಃಖದ ಬದಲಾವಣೆಯ ಸುಖ ಅಂತ ಇದು ಮುಂದೆ ಬರುತ್ತೆ. ನಾನು ಅದು ಅನೇಕ ಬಾರಿ ಹೇಳಿದ್ದೆ. ಸಾಮಾನು ಹೊತ್ಕೊಂಡು ಹೋಗ್ತಾನೆ, ಸಾಮಾನು ಹೊತ್ಕೊಂಡು ಹೆಗಲಲ್ಲಿ ಹೊತ್ಕೊಂಡು ಹೋಗ್ತಾನೆ ಹಳ್ಳಿಗೆ. ಹೊತ್ತು ಹೆಗಲು ನೋಯಿತ್ತೆ, ಭಾರ ಆಯಿತು. ಅದನ್ನು ತೆಗೆದು ಈಚೆ ಹೆಗಲಿ ಹಾಕ್ಕೊಳ್ತಾನೆ. ಅಯ್ಯಪ್ಪ ಆನಂದ ಆಯಿತು ಅಂತಾರೆ. ಆನಂದ ಆದ್ದಲ್ಲ, ಈ ದುಃಖ ಇಲ್ಲಿಗೆ ಟ್ರಾನ್ಸ್ಫರ್ ಆದದ್ದು ಅಷ್ಟೇ. ಅಂದರೆ ದುಃಖದ ಬದಲಾವಣೆಯನ್ನು ಸುಖ ಅಂತ ಭ್ರಮಿಸುವುದು. ಸುಖಕ್ಕೋಸ್ಕರ ಪೋಸ್ಟ್ಪೋನ್ ಮಾಡ್ತಾ ದುಃಖ ಒದ್ದಾಡುವುದು. ಇಷ್ಟೇ ಜೀವನದಲ್ಲಿ ಸುಖ ಅಂತಂದರೆ ನಿಜವಾದ ಸುಖ ಎಲ್ಲಿದೆ ವಿಚಾರ ಮಾಡಿದರೆ ಹೌದು, ಅವನ ಸೈಕಾಲಜಿ. ನೀನು ಯೋಚನೆ, ನಿನಗೆ ಸುಖ ಬೇಕು ಅಂತಿದೆಯಲ್ಲ, ದುಃಖದ ಗುಂಟ ಸುಖವನ್ನು ಅರಸಿಕೊಂಡು ಹೋಗ್ತೀಯಲ್ಲ, ಎಲ್ಲಿ ಸಿಗುತ್ತೆ ಸುಖ? ಅದರಿಂದ ಸುಖಾಯ ಕರ್ಮಾಣಿ ಕರೋತಿ ಲೋಕಃ.
ಎಲ್ಲರೂ ಮಾಡೋದು ಸುಖ ಸಿಗಬೇಕು ಅಂತ, ಯಾರು ದುಃಖ ಸಿಗಬೇಕು ಅಂತ ಮಾಡೋಲ್ಲ. ಬೆಳಗಿನ ಸಂಜೆ ತನಕ ಹೋಮದ ಬುಡದಲ್ಲಿ ಕೂತು ಹೊಗೆ ತಿಂದು ಕಷ್ಟಪಡುವುದು ಕೂಡ ಸ್ವರ್ಗ ಸಿಗುತ್ತೆ ಸುಖ ಸಿಗುತ್ತೆ ಅನ್ನೋದರಿಂದ ಹೊರತು ದುಃಖಕ್ಕೋಸ್ಕರ ಅಲ್ಲ. ಅದೇ ವೇದದಲ್ಲಿ ಒಂದು ತಮಾಷೆ ಮಾಡ್ತಾರೆ. ಈ ಕೆಲವರು ಬೆಳಗಿನ ಸಂಜೆ ತನಕ ಹೊಗೆ ತಿಂದು ಹೋಮ ಮಾಡ್ತಾ ಏನೋ ಪುಣ್ಯ ಸಿಕ್ಕಿತು, ಏನೋ ಸ್ವರ್ಗ ಸಿಗುತ್ತೆ ಅನ್ನುವ ಭ್ರಮೆಯಲ್ಲಿ ಓಲಾಡ್ತಾರಲ್ಲ, ಅವರಿಗೆ ಒಂದು ವಿನೋದ ಮಾಡ್ತಾರೆ ವೇದದಲ್ಲಿ. ದಿಕ್ಷತಿ ಕಾಶಾನ್ ಕರೋತಿ ಕೋಹಿ ವೇದ ಯದ್ಯಮುಷ್ಮಿನ್ ಲೋಕೆ ಅಸ್ತಿವಾ ನವೇತಿ. ಭಾಳ ಚೆನ್ನಾಗಿ ತಮಾಷೆ ಮಾಡ್ತಾರೆ ವೈದಿಕರನ್ನು. ವೇದ, ನೀನು ವೇದ ಶಾಲೆ ಮಾಡ್ತಿಲ್ಲ, ಯಾಗಶಾಲೆಯಲ್ಲಿ ಮೇಲಿನಿಂದ ಎಲ್ಲ ಡೈರೆಕ್ಷನ್ಸ್ನಲ್ಲೂ ವೆಂಟಿಲೇಷನ್ಸ್ ಮಾಡುವುದು. ಅತಿಕಾಶ ಅಂದರೆ ವೆಂಟಿಲೇಷನ್, ಎಲ್ಲ ದಿಕ್ಕಿನಲ್ಲೂ ವೆಂಟಿಲೇಷನ್ ಇರಲಿ. ಯಾಕೆಂದರೆ ಕಡೆಗೆ ಸ್ವರ್ಗ ಸಿಗದೆ ಇದ್ದರೆ ಹೊಗೆ ತಿಂದದ್ದೇ ಬಂತಲ್ಲೋ, ಕಡೆಗೆ ಹೊಗೆ ಅದು ಹೊರಗೆ ಹೋಗ್ರಿ, ಬರೀ ಹೊಗೆ ತಿಂದ ಸತ್ತ, ಸ್ವರ್ಗ ಸಿಗಲಿಲ್ಲ ಅಂತ ಅಲ್ಲಿ ಸಿಗುತ್ತೋ ಇಲ್ವೋ ಯಾರಿಗೆ ಗೊತ್ತು. ಅದು ಇಲ್ಲಿ ಆದರೂ ಹೊಗೆ ಹೊರಗೆ ಹೋಗ್ಲಿಕ್ಕೆ ಒಂದು ವೆಂಟಿಲೇಷನ್ ಮಾಡ್ಕೊ ಅಂತ. ಇದು ಮನುಷ್ಯನ ಅತಿಯಾದ ಆಸೆಗೆ ಪರಿಹಾಸ. ವೆಂಟಿಲೇಷನ್ ಮಾಡು ಯಜ್ಞಶಾಲೆ, ಹೊಗೆ ತಿಂದು ಸಾಯಬೇಡ ಅಂತ. ಅಗ್ನಿಮುಗ್ಧಾ ಧೂಮತಾಂತಾ ಸಂಲೋಕಂ ನ ವಿದಂತಿತೆ. ಇದು ಭಾಗವತದ್ದೇ ಮಾತು. ಕೆಲವರು ಇಡೀ ದಿವಸ ಬೆಳಗಿನ ಸಂಜೆ ತನಕ ಯಾಗ ಮಾಡ್ತಾ ಹೊಗೆ ತಿಂತ ಏನೋ ಮಹಾ ಸಾಧನೆ ಮಾಡಿದೆವು, ಮಹಾಪುಣ್ಯ ಗಳಿಸಿಬಿಟ್ಟೆವು, ನಾವು ಧನ್ಯರು ಅನ್ನೋ ಭಾವನೆಯಿಂದ ಬೀಗ್ತಾರೆ. ಅವರು ಏನು ಅಂದರೆ ಅಗ್ನಿಮುಗ್ಧಾ, ಬೆಂಕಿಗೆ ಮರಳಾದವರು, ಮತ್ತು ಧೂಮತಾಂತಹ, ಹೊಗೆ ತಿಂದು ಸಾಯುವವರು. ಏನು ಅವರ ಯಜ್ಞದ ಹಿಂದೆ ಇರುವಂಥ ಯಜ್ಞ ನಿಯಮದ ಅರಿವೇ ಇಲ್ಲದೆ ಬೆಂಕಿಯ ಮುಂದೆ ಕೂತು ಇಡೀ ದಿವಸ ಆಹುತಿ ಕೊಡ್ತಾವಲ್ಲ, ಏನು ಮಾಡಿದೆವು ಇವು ವ್ಯರ್ಥ ಅಂತ. ಹೀಗೆ ಅರಿವಿಲ್ಲದೆ ಮಾಡತಕ್ಕ ಕರ್ಮದ ಬಗ್ಗೆ, ಅದರಿಂದ ಸುಖದ ನಿರೀಕ್ಷೆಯ ಬಗ್ಗೆ ಸರ್ವತ್ರ ಫಿಲಾಸಫಿ. ಪ್ಲವಾಹ್ಯೇತೆ ಅದೃಢಾ ಯಜ್ಞರೂಪಾ. ಉಪನಿಷತ್ತು ಹೇಳಿತು, ನೀವು ಯಜ್ಞಯಾಗಗಳನ್ನು ಮಾಡಿದಿರಿ. ಯಾಕೆ? ಆ ಯಜ್ಞಯಾಗದ ದೋಣಿಯಲ್ಲಿ ಕೂತು ಈ ಏನೋ ಸ್ವರ್ಗಲೋಕಕ್ಕೆ ಪಯಣ ಮಾಡುವ ಅಂತ ಮಾಡಿದಿರಿ. ಆದರೆ ನೀವು ಮಾಡಿದ ಯಜ್ಞರೂಪವಾದ ದೋಣಿ ಉಂಟಲ್ಲ, ಅದು ತೂತು ಬಿದ್ದ ದೋಣಿ. ಅದು ಮಧ್ಯದಲ್ಲಿ ಮುಳುಗುತ್ತೆ, ನಿಮ್ಮನ್ನು ದಡ ಹಾಯಿಸುವುದಿಲ್ಲ. ಯಾಕೆಂದರೆ ಆ ತೂತು ಮುಚ್ಚುವುದು ಅರಿವು. ಜ್ಞಾನ ಇಲ್ಲದೇ ಇದ್ದಾಗ ಈ ನಮ್ಮ ಇವತ್ತಿನ ಪರಿಸ್ಥಿತಿ ನೋಡಿ. ಯಾರಿಗಾದರೂ ಏನಾದರೂ ಕರ್ಮಕಾಂಡದ ಬಗ್ಗೆ ಜ್ಞಾನ ಉಂಟಾ? ಮಾಡುವುದು ಯಾಕೆಂದರೆ ಮಾಡಬೇಕು ಅಂತ ಹೇಳಿದ್ದಾರಪ್ಪ ಶಾಸ್ತ್ರಿ. ಯಾಕೆ ಮಾಡುವುದು, ಏನು ಮಾಡುವುದು, ಒಂದೂ ಅರಿವಿಲ್ಲ. ಒಂದು ಪುರೋಹಿತರು ಹೇಳಿದ್ದಾರೆ, ಇಲ್ಲ ಜೋಯಿಸರು ಹೇಳಿದ್ದಾರೆ, ಇವನಿಗೆ ಏನು ತಲೆಬಿಡ ಗೊತ್ತಿಲ್ಲ. ಇದು ಕರ್ಮವೇ ಅಲ್ಲ, ಮತ್ತು ಇದರಿಂದ ಸುಖ ಸಿಗೋಲ್ಲ, ನೀನು ಹೊಗೆ ತಿಂದದ್ದೇ ಬಂತು ಅಂತ ಅದನ್ನು ಹೇಳಿದ್ರು. ಸುಖಾಯ ಕರ್ಮಾಣಿ ಕರೋತಿ ಲೋಕಃ ನತೈ ಸುಖಂ. ಅದರಿಂದ ಸುಖ ಸಿಗೋಲ್ಲ, ಬರೇ ಒದ್ದಾಟ ಪಟ್ಟದ್ದಷ್ಟೇ ಬಂತು. ನಾಣ್ಯದ ಉಪಾರಮಂವಾ ಎಂದೇತ. ಸುಖ ಸಿಗಲಿಲ್ಲ, ದುಃಖ ಹೋಗಲಿಲ್ಲ, ಮತ್ತು ಒದ್ದಾಡಿದ್ದೇ ಬಂತು. ಏನೋ ಜೋಯಿಸರು ಹೇಳಿದ್ರು ಅಂತ ಒಂದಿಷ್ಟು ಹೋಮ ಮಾಡಿದ್ದು ಬಂತು, ಪುರೋಹಿತರು ಹೇಳಿದ್ರು ಅಂತ ಒಂದು ಮಾಡಿದ್ದು ಬಂತು. ಅವ್ರಿಗೆ ಕೊಟ್ಟ ಲಿಸ್ಟಿಗೋಸ್ಕರ ಕಿಸಿಯಲ್ಲಿದ್ದದ್ದು ಎಲ್ಲ ಖಾಲಿ ಆದದ್ದು ಬಂತು. ಏನು ಒಳಗೆ ಬರಲೇ ಇಲ್ಲ, ಇದ್ದದ್ದು ಹೋಯ್ತು ಅಷ್ಟೇ. ವಿಂದೇತ ಭೂಯ ತತ ಏವ ದುಃಖಂ. ಇದ್ದ ದುಃಖ ಹೋಗಲಿಲ್ಲ, ಸುಖ ಬರಲಿಲ್ಲ. ಅಷ್ಟೇ ಅಲ್ಲ, ಭೂಯಸ್ತತೇವ ದುಃಖಂ. ಅವ್ರು ಹೇಳಿದ್ದನ್ನೆಲ್ಲ ಮಾಡಿದ್ದರಿಂದ ಇನ್ನಷ್ಟು ದುಃಖ ಹೆಚ್ಚಾಯಿತು, ಮತ್ತಷ್ಟು ಪ್ರಾಬ್ಲಮ್ ಹೆಚ್ಚಾಯಿತು. ಇದು ಜೀವನ. ಬಹಳ ಇಷ್ಟು ಪ್ರಾಕ್ಟಿಕಲ್ಲಾಗಿ ಪ್ರಾಚೀನರು ಜೀವನದ ಬಗ್ಗೆ ಚಿತ್ರಣ ಕೊಡ್ತಾರೆ. ದಿಸ್ ಈಸ್ ಸೈಕೋ ಅನಾಲಿಸಿಸ್ ಆಫ್ ಹ್ಯೂಮನ್ ಲೈಫ್. ಮತ್ತಷ್ಟು ದುಃಖ ಬಂತು, ಅವನ ಅನುಷ್ಠಾನದಿಂದ ಇನ್ನಷ್ಟು ದುಃಖ. ಅವನಿಗೆ ಮಾತ್ರ ಅಲ್ಲ, ಅವನ ಮನೆಯವರಿಗೂ ದುಃಖ. ಅವನು ಅನುಷ್ಠಾನ ನೋಡ್ಕೊಂಡು ಇವ್ರು ಸುಮ್ಮನೆ ಕೂತು ಉಪವಾಸ ಕೊಡಬೇಕಲ್ಲ, ಅವನ ಅನುಷ್ಠಾನ ಮುಗಿಯುವವರೆಗೆ. ಇವನ ಮಡಿಗೆ ಹೆದರಿ ಅವರು ಏನೋ ಚಂಡಿ ಬಟ್ಟೆ ಉಟ್ಕೊಂಡು ಒದ್ದಾಡಬೇಕಲ್ಲ. ಅಂದರೆ ತಾನು ಕಷ್ಟಪಡ್ತಾನೆ, ಮನೇಲಿ ಇದ್ದವರಿಗೆಲ್ಲ ಕಷ್ಟಪಡ್ತಾನೆ. ಅವನು ದರಿದ್ರ ಪ್ರಾಣಿ ಅಂತ. ಅವನಿಗೆ ಏನು ಉಪಯೋಗ ಆಗಲಿಲ್ಲ. ವಿಂದೆ ತತಯೇವ ದುಃಖಂ. ತಾನು ಮಾಡೋ ಅನುಷ್ಠಾನದಿಂದ ತನಗೂ ಇನ್ನೊಬ್ಬರಿಗೂ ದುಃಖ ಕೊಡ್ತಾನೆ ಹೊರತು ಸುಖ ಕೊಡೋಲ್ಲ. ಅದಕ್ಕೆ ಯದತ್ರ ಯುಕ್ತಂ ಭಗವಾನ್ ಓದೇನ್ನ. ಇದು ಯಾವುದು ಸರಿ ಯಾವುದು ತಪ್ಪು ಅಂತ ನೀವು ಹೇಳಬೇಕು ಅಂತಾರೆ ವಿದುರ. ಜನರು ಈ ಭ್ರಮೆಯಲ್ಲಿ ಮುಳುಗಿದ್ದಾರೆ. ತಾವು ಮಡಿ ಮಾಡಿ ಅನುಷ್ಠಾನ ಮಾಡಿಬಿಟ್ರೆ ಸ್ವರ್ಗ ಸಿಗುತ್ತೆ ಅನ್ನೋ ಭ್ರಮೆಯಲ್ಲಿ ತಾವು ಹಾಳಾಗ್ತಾ ಇದ್ದಾರೆ, ಇನ್ನೊಬ್ಬರು ಹಾಳು ಮಾಡ್ತಾ ಇದ್ದಾರೆ. ನನಗೆ ನಿಜವಾದ ಸತ್ಯ ಬೇಕು, ನಿಜವಾದ ಯದತ್ರ ಯುಕ್ತಂ. ಯಾಕೆಂದರೆ ಏನು ಅನುಷ್ಠಾನ ಅಂದರೆ ಏನು, ಮಡಿ ಅಂದರೆ ಏನು, ಅದು ನನಗೆ ಗೊತ್ತಾಗಬೇಕು. ಒಂದು ಹೊರಗಿನಿಂದ ಮಡಿ ಅಲ್ಲ, ಅದು ಮಡಿಯಿಂದ ಮನಃಶುದ್ಧಿ ಅಲ್ವ. ಈಗ ದಿಸ್ ಈಸ್ ಸೈಕಾಲಜಿ.
ಮನಸ್ಸಿನಲ್ಲಿ ಶುದ್ಧಿ ಇಲ್ಲದೆ ಎಷ್ಟು ನೀರು ಹೊಯ್ಕೊಂಡ್ರೆ ಏನು ಉಪಯೋಗ? ಅವತ್ತು ಒಂದು ಚಳಿ ನೀರು ಹೊಯ್ಕೊಂಡು ಚಳಿ ಒದ್ದಾಡಿದ್ದೆ ಬಂತಷ್ಟೇ, ಏನಿಲ್ಲ. ಅಥವಾ ಚಂಡಿ ಗುಟ್ಕೊಂಡು ನೆಗಡಿ ಬಂದು ಒಂದು ಒದ್ದಾಡಿದ್ದೆ ಬಂತು, ಏನು ಉಪಯೋಗ ಇಲ್ಲ. ಒಳಗಿನ ಅಂತಃಶುದ್ಧಿ ಇಲ್ಲದೆ, ಕರ್ಮದ ಅರಿವಿಲ್ಲದೆ ಯಾಂತ್ರಿಕವಾಗಿ ಮಾಡುವ ಕರ್ಮ ಮಡಿಯ ಹಾರಾಟ, ಅದು ತನಗೂ ದುಃಖ, ಇನ್ನೊಬ್ಬರಿಗೂ ದುಃಖ. ಸಮಾಜಕ್ಕೆ ನಿರುಪಯುಕ್ತವಾದ ಪ್ರಾಣಿಗಳು ಇವು. ಅದರಿಂದ ಯದತ್ರ ಯುಕ್ತಂ, ನಿಜವಾದ ಮಡಿ ಅಂದರೆ ಏನು, ನಿಜವಾದ ಅನುಷ್ಠಾನ ಅಂದರೆ ಏನು, ಯಾವುದರಿಂದ ನಾವು ಬದುಕಿನಲ್ಲಿ ಒಂದು ನೆಮ್ಮದಿ, ಹಾಯ್ ಅಂತ ಬದುಕಬೇಕು. ಆ ಹಾಯ್ ಅನ್ನಿಸುವಂಥ ಹಾಯಾದ ಬದುಕು, ಸುಖದ ಬದುಕು, ನೆಮ್ಮದಿಯ ಬದುಕು, ಅದು ಹೇಗೆ ಬದುಕಬೇಕು? ಎಲ್ಲ ಭ್ರಮೆಯಲ್ಲೇ, ಸುಖದ ಭ್ರಮೆಯಲ್ಲೇ ಬದುಕು ಸಾಗ್ತಾ ಇದೆ ಹೊರತು ನಿಜವಾದ ಸುಖವನ್ನು ಯಾರೂ ಅನಿಸ್ತಾನೂ ಇಲ್ಲ, ಅನುಸರಿಸ್ತಾನೂ ಇಲ್ಲ. ಅದು ಭಗವಾನ್ ವದೇನ್ನಃ. ನೀವು ಕೃಷ್ಣನಿಂದ ಇಡೀ ಜೀವನ ಸಂದೇಶವನ್ನು ಉಪದೇಶ ಪಡೆದು ಬಂದವರು, ನೀವು ಹೇಳಬೇಕು. ವಿದುರ ಎಲ್ಲರಿಗೂ ಇರುವ ಸಂಶಯವನ್ನು ಮುಂದಿಟ್ಟ. ಇದು ಸಾರ್ವತ್ರಿಕ ಸಂಶಯ. ನಮಗೆ ಸುಖ ಬೇಕು, ಅದರ ಸುಖ ಎಲ್ಲಿದೆ ಅಂತ ಗೊತ್ತಿಲ್ಲ, ಅದಕ್ಕೆ ಒದ್ದಾಡುವುದು. ಅಂದರೆ ಸುಖಕ್ಕೋಸ್ಕರ ಒದ್ದಾಟವೇ ಬದುಕಾಗಿ ಬಿಟ್ಟಿದೆ. ನಿಜವಾದ ಸುಖದ ಬಾಗಿಲು ಎಲ್ಲಿದೆ ಅದನ್ನು ತೋರಿಸು ನನಗೆ.